ನೀವ್ ಯಾರ್ಯಾರು ಇಂಜಿನಿಯರಿಂಗ್ ಪ್ರಾಜೆಕ್ಟ್ ನ ದುಡ್ಡು ಕೊಟ್ಟು ಹೊರಗಡೆ ಮಾಡ್ಸಿದ್ರ ಹೇಳಿ? ಮುಂಜಾನೆ ಎದ್ದೇಳ ತಡನ ವೆಜಿಟೇಬಲ್ ಶಾಪಿಗೆ ಹೋಗಿ ಒಂದೆರಡು ಫ್ರೆಶ್ ಬಾಳೆಹಣ್ಣು, ಒಂದ್ ಕರಿಬೇವು ದಂಟು, ಒಂದ್ ಸ್ವಲ್ಪ ಪನ್ನೀರ್ ಇವೆಲ್ಲ ತಂದಾಗ್ಲೇ ನಂದು ಡೇ ಮೇನ್ ಆಗಿ ಸ್ಟಾರ್ಟ್ ಆಗ್ಬಿಡುತ್ತೆ ನೋಡ್ರಿ. ನನ್ನ ಹತ್ರ ಇರೋ ಕಾಯಿನ್ಸ್ ಎಲ್ಲ ನಾ ಕಲೆಕ್ಟ್ ಮಾಡ್ಕೊಂಡು ರೂಮ್ ಒಳಗ ಟೇಬಲ್ ಮೇಲೆ ಇಟ್ಬಿಡ್ತೀನಿ. ಅವೆಲ್ಲ ನಮ್ಮ ಹುಲಿ ಮತ್ತೊಂದ್ ಸರ್ತಿ ಕಲೆಕ್ಟ್ ಮಾಡಿ ಪಾಕೆಟ್ ಒಳಗೆ ಇಟ್ಕೊಂಡು ಭಯ್ಯ ಇತನಾ ಪೈಸಾ ಹೋಗ್ಯ ಅಂತ ಹೇಳಿ ನನಗೆ ಕೌಂಟಿಂಗ್ ಹೇಳ್ತಾ ಇರ್ತಾನ್ರಿ. ನಾವೆಲ್ಲ ಇಂಜಿನಿಯರಿಂಗು ಫೈನಲ್ ಇಯರ್ ಒಳಗಿದ್ದಾಗ ಪ್ರಾಜೆಕ್ಟ್ ವರ್ಕ್ ಮಾಡ್ಲೇಬೇಕಂತೇಳಿ ಒಂದ್ ಮೇಜರ್ ಟಾಸ್ಕ್ ಎಲ್ರಿಗೂ ಇದ್ದೇ ಇರ್ತೈತ್ರಿ. ನಾನು ಸೇರ್ಸ್ಕೊಂಡೇ ಹೇಳತ್ತೀನಿ. ನಾವು ನೀವೆಲ್ಲ ಏನ್ ಮಾಡ್ತಿದ್ವಪ್ಪ ಅಂತಂದ್ರ ಹೊರಗಡೆ ಹೋಗಿ ದುಡ್ಡು ಕೊಟ್ಟು ಒಂದ್ ಒಳ್ಳೆ ಪ್ರಾಜೆಕ್ಟ್ ಮಾಡಿಸ್ಕೊಂಡ್ ಬಂದು ಒಂದ್ 4-5 ಸ್ಲೈಡಿನ್ PPT ಮಾಡಿ ಅರ್ಧ ಮುರ್ಧ ಪ್ರಿಪರೇಷನ್ ಮಾಡ್ಕೊಂಡ್ ಬಂದು PPT ಎಕ್ಸ್ಪ್ಲನೇಷನ್ ಮಾಡಿ, ನೋಡಿ ಸರ್ ಇದೇ ನಮ್ ಪ್ರಾಜೆಕ್ಟ್, ಇದೇ ನಮ್ ಎಕ್ಸ್ಪ್ಲನೇಷನ್ ಅಂತ ಹೇಳಿ ನಮ್ ಪ್ರಾಜೆಕ್ಟ್ ವರ್ಕ್ ನ ಅಂತೇಳಿ ಮುಗಿಸ್ಕೊಂಡ್ ಬಿಡ್ತಿದ್ವಿ ರೀ. ಈ ವಿಡಿಯೋ ನೋಡೋರು ನೀವ್ ಯಾರಾದ್ರೂ ಫೈನಲ್ ಇಯರ್ ಇದ್ರಪ್ಪ ಅಂತಂದ್ರ ನಾವು ಮಾಡಿರೋ ತಪ್ಪು ನೀವು ಮಾಡ್ಲಕ್ ಹೋಗ್ಬೇಡ್ರಿ. ಪ್ರಾಜೆಕ್ಟ್ ಸೆಲೆಕ್ಷನ್ ಸಣ್ಣದ್ ತಗೋತಿರೋ ದೊಡ್ಡದ್ ತಗೋತಿರೋ ಡಸಂಟ್ ಮ್ಯಾಟರ್. ಹೊರಗಡೆ ಅಂತೂ ಮಾಡ್ಸ್ಲಕ್ ಹೋಗ್ಬೇಡ್ರಿ. ನಿಮ್ಮಿಂದ ಎಷ್ಟು ಎಫರ್ಟ್ ಆಗುತ್ತೋ ಅಷ್ಟು ಹಾಕ್ರಿ. ಅದ್ರನಿಂದ ನಿಮ್ಗೆ ಏನೋ ಒಂದು ಕಲಿಯಕ್ ಸಿಗ್ತದೆ. ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ.